ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ SVM ಜಾಬ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೀಗೆ ಮುಂದಿನ ದಿನಗಳಲ್ಲಿಯೂ ಸಹ ನೀವು ಇದೇ ರೀತಿಯ ಉದ್ಯೋಗದ ಮಾಹಿತಿಯನ್ನು ಪಡೆಯಬೇಕಾಗಿದ್ದರೆ, ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಬೇಕಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಈ ದಿನದ ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ನೋಡಬೇಕಾದ್ರೆ, ಒಂದು ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ಹುದ್ದೆಗಳ ಖಾಲಿ ಇವೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ಈ ನಾನು ಹೇಳುವ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದು ಎಂದು ನೋಡಬೇಕಾದ್ರೆ, ಕರ್ನಾಟಕ ರಾಜ್ಯದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವೇತನ ಎಷ್ಟಿರುತ್ತೆ ಎಂದು ನೋಡಬೇಕಾದ್ರೆ ನೀವು ಇಲ್ಲಿ ನೋಡಬಹುದು. ನಿಮಗೆ 28,000ದಿಂದ ವೇತನ ಆರಂಭವಾಗಿ ಕೊನೆಗೆ 68,000ದವರೆಗೆ ಮೇಲ್ಪಟ್ಟು ನಿಮಗೆ ವೇತನ ದೊರೆಯುತ್ತದೆ. ಹಾಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡಬೇಕಾದ್ರೆ, ಇಲ್ಲಿ ಯಾವುದೇ ವರ್ಗದ ಅಭ್ಯರ್ಥಿಗಳು ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಕಟ್ಟುವಂತಿಲ್ಲ. ಇಲ್ಲಿ ನೀವು ಇದನ್ನು ಸಹ ನೀವು ನೋಡಿಕೊಳ್ಳಬಹುದು. ಹಾಗೆ ಇಲ್ಲಿ ವಯೋಮಿತಿಯನ್ನು ಸಹ ನೋಡಬೇಕಾದ್ರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಹಾಗೆ 40 ವರ್ಷದ ಒಳಗಿದ್ದವರಾಗಿರಬೇಕು. ಇಲ್ಲಿ ವಯೋಮಿತಿಯ ಸಡಿಲಿಕೆಯೂ ಸಹ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿಯ ಸಡಿಲಿಕೆ ಇದೆ. ನಿಮಗೆ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ನೌಕರಿಗೆ ನೋಡಬೇಕಾದ್ರೆ, ನೀವು ನಿಮ್ಮ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದು ಸಂದರ್ಶನವನ್ನು ಕರೆದು ಅದರ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ಹುದ್ದೆಗಳಿಗೆ ಯಾವ ಕ್ವಾಲಿಫಿಕೇಷನ್ ಇದ್ದವರು ಅರ್ಜಿ ಸಲ್ಲಿಸಬೇಕೆಂದು ನೋಡಬೇಕಾದ್ರೆ, ಇಲ್ಲಿ ನೀವು 7ನೇ ತರಗತಿ ಪಾಸಾದವರು, 10ನೇ ತರಗತಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಕಂಪ್ಯೂಟರ್ ನಾಲೆಜ್ ಸಹ ನೀವು ಹೊಂದಿರಬೇಕಾಗುತ್ತದೆ. ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆಂದು ನೀವು ನೋಡಬೇಕಾದ್ರೆ, ನೀವು ಅರ್ಜಿಯನ್ನು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿಯನ್ನು ಯಾವ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಈ ಕೆಳಗೆ ನೀಡಿದ್ದೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇಲ್ಲಿ ಹುದ್ದೆಯ ಹೆಸರುಗಳು ನೋಡಬೇಕಾದ್ರೆ, ಇಲ್ಲಿ ನೀವು ನೋಡಬಹುದು. ಮಲ್ಟಿಪರ್ಪಸ್ ವರ್ಕರ್ ಎನ್ನುವ ಹುದ್ದೆ ಖಾಲಿ ಇದೆ. ಆಯುಷ್ ಔಷಧ ವಿತರಕರು ಎನ್ನುವ ಹುದ್ದೆ ಖಾಲಿ ಇದೆ. ಮಸಾಜಿಸ್ಟ್ ಎನ್ನುವ ಹುದ್ದೆ ಖಾಲಿ ಇದೆ. ಕ್ಷಾರ ಸೂತ್ರ ಅಟೆಂಡರ್ ಎನ್ನುವ ಹುದ್ದೆ ಖಾಲಿ ಇದೆ. ಮತ್ತು ಇಲ್ಲಿ ನೀವು ನೋಡಬಹುದು ಸ್ತ್ರೀ ರೋಗ ಅಟೆಂಡರ್ ಎನ್ನುವ ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಅರ್ಜಿ ಯಾವ ವಿಳಾಸಕ್ಕೆ ಸಲ್ಲಿಸಬೇಕೆಂದು ನೀವು ನೋಡಬಹುದಾದರೆ, ಇಲ್ಲಿ ನೀವು ನೋಡಬಹುದು ಈ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಜಿಲ್ಲಾ ಪಂಚಾಯತ್ ಕಚೇರಿ, KMF ನಂದಿನಿ ಡೈರಿ ಎದುರುಗಡೆ, ಕೊಳಗಲ್ಲು ರಸ್ತೆ, ಬಳ್ಳಾರಿ. ಈ ವಿಳಾಸಕ್ಕೆ ಹೋಗಿ ನೀವು ಖುದ್ದಾಗಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೀಗೆ ನೀವು ಇನ್ನೂ ಹೆಚ್ಚಿನ ಇಲ್ಲಿ ಕ್ವಾಲಿಫಿಕೇಷನ್ಗೆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಇನ್ನು ನೋಡಬೇಕಾದ್ರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನು ಇಲ್ಲಿ ಕೆಳಗೆ ನೀವು ನೋಡಬಹುದು. ಇಲ್ಲಿ ನೋಟಿಫಿಕೇಷನ್ ಮೇಲಿನಲ್ಲಿ ಲಿಂಕ್ ನೀಡಿರ್ತೇನೆ. ಇಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ಕೊನೆಯ ದಿನಾಂಕವನ್ನು ನೋಡಬೇಕಾದ್ರೆ 12 ಜನವರಿ 2024 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ನೀವು ಆಯ್ಕೆಯಾದ ಮೇಲೆ ನಿಮಗೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಎಂದರೆ, ಬಳ್ಳಾರಿ ಜಿಲ್ಲೆ ಪಂಚಾಯತ್ನಲ್ಲಿ ನೀವು ಕೆಲಸವನ್ನು ಮಾಡಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ಯಾವುದಾದರೂ ಮಾಹಿತಿಗಾಗಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ನೋಡಬೇಕಾಗಿದ್ದರೆ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಹಿಯರ್ ಎಂದು ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಷನ್ ಪಡೆದುಕೊಳ್ಳಬಹುದು. ಹೀಗೆ ನಿಮ್ಮ ಇತರ ಸ್ನೇಹಿತರಿಗೆ ಈ ವಿಡಿಯೋ ಸಹಾಯಕ ಎನಿಸಿದರೆ ಅವರಿಗೂ ಸಹ